ಇಡೀ ಭಾರತಕ್ಕೆ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂಥ ನೇತಾರರು, ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ರವರ ಜಯಂತಿಯನ್ನು ಕೂಡ ಆಚರಣೆ ಮಾಡಿದ್ದೀವಿ. ಹಾಗೆಯೇ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಶರಣ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡಿರುವಂಥ ಮಡಿವಾಳ ಮಾಚದೇವರ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡಿದ್ದೀವಿ. ಇನ್ನೊಂದು ವಿಶೇಷ ಏನಂತಂದರೆ, ಕೇವಲ 2 ಶಬ್ದಗಳ ಮೂಲಕ ಇಡೀ ಭಾರತಕ್ಕೆ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂಥ ವಂದೇ ಮಾತರಂ ಗೀತೆಗೆ 150 ವರ್ಷಗಳು. ಅದೇ ತೆರನಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ವರ್ಷ 100 ತುಂಬುತ್ತಿರುವಂಥದ್ದು. ಇಡೀ ದೇಶದಲ್ಲಿ ಸತತವಾಗಿ 100 ವರ್ಷಗಳ ರಾಷ್ಟ್ರೀಯ ವಿಚಾರಧಾರೆಯನ್ನು ಬಿತ್ತುತ್ತಿರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ. ಹಾಗಾಗಿ ಇವತ್ತು ನಾವೆಲ್ಲರೂ ಈ ಒಂದು ಹಿಂದೂ ಸಮ್ಮೇಳನ ಮಾನವಿಯಲ್ಲಿ ನಾವೆಲ್ಲರೂ ಸೇರಿದಲ್ಲ, ಅದೊಂದೇ ವಿಶೇಷ ಅಂತ ಹೇಳ್ಬೋದು. ಆ ರೀತಿಯಾಗಿ ನಾವೆಲ್ಲರೂ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಮ್ಮದು ಹಿಂದೂ ರಾಷ್ಟ್ರ, ಜಗತ್ತಿನಲ್ಲೇ ಒಂದು ವಿಶೇಷವಾಗಿರುವಂಥ ಪರಂಪರೆಯನ್ನು, ಸಂಸ್ಕೃತಿಯನ್ನು ಹೊಂದಿರುವಂಥ ದೇಶ. ಇಡೀ ಜಗತ್ತಿನ ಯಾವ ದೇಶಗಳಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲುವಂಥ ದೇಶ ಇದ್ದರೆ ಅದು ಕೇವಲ ಭಾರತ ಮಾತ್ರ. ನಮ್ಮ ಪರಂಪರೆ ಇರ್ಬೋದು, ಜ್ಞಾನ ಸಂಪತ್ತಿರ್ಬೋದು, ಸಂಸ್ಕೃತಿ ಇರ್ಬೋದು, ಮಹಾಪುರುಷರ ಹೋರಾಟ, ಪೂರ್ವಜರ ತ್ಯಾಗ ಬಲಿದಾನಗಳ ಮೂಲಕ ಇಡೀ ಜಗತ್ತಿಗೆ ಒಂದು ವಿಶೇಷ ಭಾರತವಾಗಿ ನಿಂತಿರುವಂಥದ್ದು ನಾವೆಲ್ಲರೂ ನೋಡ್ತೇವೆ. ಹಿಂದೂ ಸಮ್ಮೇಳನದ ನೇತೃತ್ವವನ್ನು ಇಡೀ ಸಮಾಜದ, ಹಿಂದೂ ಧರ್ಮದ ಮಠಮಾನ್ಯಗಳು, ಸಮಾಜದ ಗಣ್ಯಮಾನ್ಯರು ವಹಿಸಿಕೊಂಡಿರುವಂಥದ್ದು ಕೂಡ ವಿಶೇಷವಾಗಿರುವಂಥದ್ದು. ಕೇವಲ ಮಾನವಿಯಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ಥರದ ಹಿಂದೂ ಸಮ್ಮೇಳನಗಳು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಮ್ಮೇಳನಗಳನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಪೂರ್ವಜರು ಭವ್ಯವಾದಂಥ ಪರಂಪರೆಯನ್ನು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ದಾರಿಯನ್ನು ಎರೆದುಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸುವ, ಇನ್ನಷ್ಟು ಬಲಿಷ್ಠಗೊಳಿಸುವ, ಮತ್ತೊಮ್ಮೆ ಭಾರತವನ್ನು ಜಗದ್ಗುರುವನ್ನಾಗಿ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರೂ ಜವಾಬ್ದಾರಿ ಆಗಿದೆ. ಅದಕ್ಕೋಸ್ಕರ ಈ ಒಂದು ಹಿಂದೂ ಸಮ್ಮೇಳನದ ಆಯೋಜನೆ ಆಗಿರುವಂಥದ್ದು. ಈ ಸಮ್ಮೇಳನವನ್ನು ಯಾರನ್ನು ಎದುರಿಸಲಿಕ್ಕಾಗಲಿ ಅಲ್ಲ, ನಮ್ಮ ಪರಂಪರೆಯನ್ನು, ನಮ್ಮ ಹಿಂದೂ ಧರ್ಮವನ್ನು ಸಮರ್ಥಕವಾಗಿ ನಿರೂಪಣೆ ಮಾಡೋದಕ್ಕೋಸ್ಕರವಾಗಿ ಈ ಹಿಂದೂ ಸಮ್ಮೇಳನವನ್ನು ಆಚರಣೆ ಮಾಡಿರುವಂಥದ್ದು. ಬಲಿಷ್ಠ ಭಾರತ ಒಂದಾಗಿ ಉಳಿಯಬೇಕಾದರೆ ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು ಎಂಬ ಭಾವನೆ ಮೂಡಿದಾಗ ಮಾತ್ರ ಒಂದು ಬಲಿಷ್ಠ ಭಾರತವಾಗಿ ಉಳಿಲಿಕ್ಕೆ ಸಾಧ್ಯತೆ ಇಲ್ಲಂತಂದರೆ ಸಾಧ್ಯ ಇಲ್ಲ. ಭಾರತ ತುಂಡಾದರೆ ಏನಾಗುತ್ತಂತೆ ಈಗಾಗಲೇ ನಮ್ಮ ಕಣ್ಣೆದುರಿಗೆ ಇರುವಂಥದ್ದು. ನಮ್ಮದೇ ಭೂಭಾಗವಾಗಿತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. ಇವತ್ತು ತುಂಡಾದ ನಂತರ ಹಿಂದೂಗಳ ಪರಿಸ್ಥಿತಿ ಅಲ್ಲಿ ಏನಾಗಿದೆ ಅಂತ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದನ್ನು ಅರಿತಾಗ ಮಾತ್ರ ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ನಮ್ಮ ಘಟನಾವಳಿಗಳು ನೆನಪಿಗೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಲ್ಲಿನ ಹಿಂದೂಗಳ ಪರಿಸ್ಥಿತಿಯನ್ನು ನಾವು ಗಮನಿಸಬೇಕಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸತತವಾಗಿ 100 ವರ್ಷಗಳ ಕಾಲ ರಾಷ್ಟ್ರೀಯ ವಿಚಾರಧಾರೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಿದೆ. ಕೇವಲ ಕೆಲಸ ಮಾಡೋದಲ್ಲ, ನಿಸ್ವಾರ್ಥ ಸೇವೆಯಿಂದ ದೇಶವನ್ನು ಬಲಿಷ್ಠಗೊಳಿಸುವಲ್ಲಿ ಏನು ಬೇಕೋ ಅದನ್ನು ಕೊಡುಗೆಯಾಗಿ ಕೊಡುವಂಥದ್ದು ಕಾರ್ಯಕರ್ತರ ಮೂಲಕ ಮಾಡುತ್ತಾ ಇದೆ. ನಮ್ಮ ಊರಿಗೆ, ಗಲ್ಲಿಗೆ, ಮನೆಗಳಿಗೆ ನಮ್ಮ ಜವಾಬ್ದಾರಿಯನ್ನು ಗಟ್ಟಿಗೊಳಿಸುವ ಸಲುವಾಗಿ ಈ ರೀತಿಯ ಹಿಂದೂ ಸಮ್ಮೇಳನ ಆಯೋಜನೆ ಮಾಡಿರುವಂಥದ್ದು. ಜಗತ್ತಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ದೇಶಗಳಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಾಚೀನವಾಗಿರುವಂಥ ಯಾವುದಾದರೂ ಒಂದು ದೇಶ, ಧರ್ಮ ಇದ್ದರೆ ಅದು ಕೇವಲ ಭಾರತ ಮಾತ್ರ. ಇವತ್ತಿಗೂ ಜೀವಂತವಾಗಿದೆ ಮತ್ತು ಗಟ್ಟಿಯಾಗಿರುವಂಥ ದೇಶ ನಮ್ಮದು. ಹಾಗಾಗಿ ಅದು ಇಡೀ ಜಗತ್ತಿನಲ್ಲಿ ಇರುವಂಥ ಯಾವುದಾದ್ರೂ ಒಂದು ದೇಶ ಇದ್ದರೆ ಭಾರತ ಮಾತ್ರ. ಜಗತ್ತಿನೆದುರು ಹಲವಾರು ಸಂಸ್ಕೃತಿಗಳು, ಕಥೆಗಳು ಬೆಳೆದು ಬಂದವು. ಆದರೆ ಆ ಕಾಲಕ್ಕೆ ತಕ್ಕಂತೆ
ಆ ಸಂಸ್ಕೃತಿಗಳ ಮೇಲೆ, ನಾಗರಿಕತೆಗಳ ಮೇಲೆ ದಾಳಿಯಾದವು. ಇಡೀ ಜಗತ್ತಿಗೆ ಹೆಸರುವಾಸಿಯನ್ನು ಹೊಂದಿರುವಂಥ ಹಲವಾರು ಸಂಸ್ಕೃತಿಗಳು ಈ ಜಗತ್ತಿನಲ್ಲಿ ನಮ್ಮ ಕಣ್ಣೆದುರಿಗಿದ್ದವು. ಸಾಕಷ್ಟು ವರ್ಷಗಳ ತಮ್ಮದೇ ಒಂದು ವೈಭವವನ್ನು ಮೆರೆದಂಥ ಸಾಮ್ರಾಜ್ಯಗಳು, ಸಂಸ್ಕೃತಿಗಳು ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಇತ್ತು. ಆದರೆ ಕೆಲವ ದಾಳಿಕೋರರಿಗೆ ಕೆಲವೇ 50-100 ವರ್ಷಗಳಲ್ಲಿ ದಾಳಿಗೆ ತುತ್ತಾಗಿ ತಮ್ಮ ದೇಶವನ್ನು ಮರೆತರು, ತಮ್ಮ ಭಾಷೆಯನ್ನು ಮರೆತರು, ತಮ್ಮ ಸಂಸ್ಕೃತಿಯನ್ನು ಮರೆತರು, ತಮ್ಮ ವೇಷಭೂಷಣವನ್ನು ಮರೆತರು. ಇಡೀ ಕೇವಲ 50-100 ವರ್ಷ ದಾಳಿಗೆ ತಮ್ಮ ಸಂಸ್ಕೃತಿಯನ್ನೇ ಮರೆತು ಧರ್ಮಾಂತರವಾಗಿ ರಾಷ್ಟ್ರಾಂತರ ಆಗಿರುವಂಥದ್ದು ನಾವು ನೋಡ್ತೀವಿ. ಅಲ್ಲಿ ಇವತ್ತು ಯಾವ ಸಂಸ್ಕೃತಿಗಳು ಉಳಿದಿಲ್ಲ. ಇವತ್ತು ಪರ್ಷಿಯನ್ ಇರ್ಬೋದು, ಮೆಸೊಪೊಟೇಮಿಯಾ ಇರ್ಬೋದು, ಬೆಬಲೋನಿಯಾ ಸಂಸ್ಕೃತಿ ಇರ್ಬೋದು, ಈಜಿಪ್ಟ್, ರೋಮ್, ಗ್ರೀಕ್, ಈ ರೀತಿಯ ನೂರಾರು ಸಾಮ್ರಾಜ್ಯಗಳು ಇಡೀ ಜಗತ್ತಿನಲ್ಲಿದ್ದವು. ಆದರೆ ಇವತ್ತು ನಮ್ಮ ಕಣ್ಣೆದುರಿಗೆ ಅವೆಲ್ಲ ಕಾಣ್ತಾ ಇದ್ದಾವ, ಅದನ್ನು ಗಮನಿಸಬೇಕಾಗಿದೆ. ಇವತ್ತು ಯಾವ ಸಂಸ್ಕೃತಿಗಳು ಇವತ್ತು ಶಾಶ್ವತವಾಗಿ ಇಲ್ಲಿದೆ ಜಗತ್ತಿನಲ್ಲಿ ಉಳಿದಿಲ್ಲ. ನಮ್ಮ ದೇಶದ ಮೇಲೆ ನೂರಾರು ದೇಶಗಳು ದಾಳಿ ಮಾಡಿರುವಂಥದ್ದು ನಾವು ನೋಡ್ತೀವಿ. ಶಕರು ಊಣರಿಂದ ಹಿಡಿದು ಫ್ರೆಂಚರು, ಡಚ್ಚರು, ಇಸ್ಲಾಂ ದಾಳಿಕೋರರು, ಇಂಗ್ಲೀಷರು ದಾಳಿ ಮಾಡಿದರು ನಮ್ಮ ದೇಶದ ಮೇಲೆ ಕೂಡ. ಕೇವಲ 1-2 ವರ್ಷ ಮಾತ್ರ ಅಲ್ಲ, ಸುಮಾರು 2500 ವರ್ಷದಿಂದ ಸತತವಾಗಿ ದಾಳಿಯನ್ನು ಮಾಡಿರುವಂಥದ್ದು ನಾವು ನೋಡ್ತೀವಿ. ನಮ್ಮ ಇತಿಹಾಸದ ಪುಟಗಳಲ್ಲಿ ನಾವು ಓದ್ತಿರ್ಬೇಕಾದ್ರೆ, ಕಾಲೇಜುಗಳಲ್ಲಿ, ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ನಮಗೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿರುವಂಥದ್ದೇನು? ನಮ್ಮದು ಸೋಲಿನ ಇತಿಹಾಸ. ಭಾರತದ ಇತಿಹಾಸ ಅಂದರೆ ಸೋಲಿನ ಇತಿಹಾಸ. ನಿಜವಾಗಿ ಆ ಥರ ಇದೆನಾ ನಮ್ಮದು? ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಮ್ಮದು ಸೋಲಿನ ಇತಿಹಾಸ ಅಲ್ಲ, ಸತತವಾಗಿ 2500 ವರ್ಷಗಳ ದಾಳಿಗೊಳಗಾದರೂ ಅದನ್ನು ಎದುರಿಸ್ತಾ ಇವತ್ತಿಗೂ ಭಾರತವಾಗಿ ಉಳಿದೆ. ಹಿಂದೂಗಳು ಬಹುಸಂಖ್ಯಾತರಾಗಿ ಉಳಿದಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಪೂರ್ವಜರ ಕಾರಣ. ಜಗತ್ತಿನ ಯಾವುದೇ ಸಂಸ್ಕೃತಿಯನ್ನು ತೆಗೆದರೆ ಇವತ್ತು ಕಣ್ಣೆದುರಿಗೆ ನಮ್ಮೆದುರಿಲ್ಲ ಇತಿಹಾಸ ಪುಟಗಳನ್ನು ಸೇರಿದ್ದಾರೆ. ಅದರ ಜನ್ಮವನ್ನು ನೋಡಿದ್ದಾರೆ, ಅದರ ಅಂತ್ಯ ಸಂಸ್ಕಾರವನ್ನು ನೋಡಿದ್ದಾರೆ. ಯಾರು ಅಂತಂದರೆ ನಮ್ಮ ಪೂರ್ವಜರು. ಆದರೆ ಇವತ್ತು ಭಾರತ ಇಡೀ ಜಗತ್ತಿನೆದುರು ಮತ್ತೊಮ್ಮೆ ಬಲಿಷ್ಠವಾಗಿ, ಸಮರ್ಥವಾಗಿ ಸೆಳೆದು ನಿಂತಿರುವಂಥ ವಾತಾವರಣ ನಮ್ಮೆಲ್ಲರಿಗೂ ಕಣ್ಮುಂದೆ ಇರುವಂಥದ್ದು ನಾನು ನೋಡ್ತೀವಿ. ಹಾಗಾಗಿ ಇವತ್ತಿಗೂ ಭಾರತ ಒಂದು ವಿಶೇಷವಾಗಿ ಜಗತ್ತಿಗೆ ಕಾಣ್ತಿರುವಂಥದ್ದು ನಾನು ನೋಡ್ತೀವಿ. ಭಾರತದ ಕೊಡುಗೆ 1-2 ಅಲ್ಲ, ಇಡೀ ಜಗತ್ತಿಗೆ ವಸುಧೈವ ಕುಟುಂಬಕ್ಕೆ ಏನು ಬೇಕಾಗಿತ್ತಲ್ಲ ಅದನ್ನೆಲ್ಲ ಕೊಡುವಂಥದ್ದನ್ನು ಭಾರತದ ನಮ್ಮ ಪೂರ್ವಜರು ಮಾಡಿಕೊಟ್ಟಿರುವಂಥದ್ದು ನಾನು ನೋಡ್ತೀವಿ. ಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ದಾನ ಧರ್ಮ ಇರ್ಬೋದು, ತ್ಯಾಗ ಇರ್ಬೋದು, ಎಲ್ಲದರ ಮೂಲಕ ಇಡೀ ಜಗತ್ತಿಗೆ ನಮ್ಮ ದೇಶದ ಪೂರ್ವಜರು ಮಾಡಿಕೊಟ್ಟಿರುವಂಥದ್ದು ನಾವು ನೋಡ್ತೀವಿ. ನಮ್ಮದು ಗೊತ್ತು, ಎಲ್ಲರನ್ನೂ ನಮ್ಮದೇ ಕುಟುಂಬ, ನನ್ನ ಕುಟುಂಬದ ಸದಸ್ಯರೇ ಅಂತ ಭಾವನೆಯಿಂದ ಎಲ್ಲನೂ ಮಾಡಿರುವಂಥದ್ದು ನಾನು ನೋಡ್ತೀವಿ. ಹಾಗಾಗಿ ಇಡೀ ಜಗತ್ತಿಗೆ ಭಾರತದಿಂದ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥದ್ದನ್ನು ನಾನು ನೋಡ್ತೀವಿ. ಇಡೀ ಜಗತ್ತಿಗೆ ವಿಶ್ವಗುರುವಿನ ಸ್ಥಾನದಲ್ಲಿ ಭಾರತ ಇತ್ತು. ಭಾರತ ಯಾವ ದೇಶದ ಮೇಲೆ ಆಗಲಿ, ಯಾವ ಸಂಸ್ಕೃತಿಯ ಮೇಲೆ ಆಗಲಿ, ಯಾವ ಧರ್ಮಗಳ ಮೇಲೆ ಆಗಲಿ ಇವತ್ತಿಗೂ ಇತಿಹಾಸದ ಪುಟಗಳಲ್ಲಿ ನಾವು ದಾಳಿ ಮಾಡಿದ್ದು ನೋಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ ಸಾಕಷ್ಟು ನೂರಾರು ದೇಶಗಳು ಇಲ್ಲಿನ ಸಂಪತ್ತನ್ನು ಲೂಟಿ ಮಾಡಲು, ನಮ್ಮನ್ನು ಗುಲಾಮಗಿರಿಗೊಳಪಡಿಸಲು ದಾಳಿ ಮಾಡಿರ್ಬೋದು. ಆದರೆ ಭಾರತ ಮಾತ್ರ ಯಾವುದರ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಆಗಿಯೂ ಇಲ್ಲ. ಹಾಗಾಗಿ ಯಾರ್ಯಾರು ದಾಳಿಗೆ ಒಳಗಾದರೂ ಇಡೀ ಜಗತ್ತಿನಲ್ಲಿ ಬೇರೆ ಧರ್ಮದಿಂದ ಕತ್ತಿಯಿಂದ ಹಿಡಿದು ಬಂದರು, ಕೆಲವೊಬ್ಬರು ಬೇರೆ ಬೇರೆ ಶಾಸ್ತ್ರಗಳ ಮೂಲಕ ಹಿಡಿದುಕೊಂಡು ಬಂದರು, ಅವ್ರನ್ನೆಲ್ಲ ದೇಶ ಬಿಟ್ಟು ಹೋಗುವಂತೆ ಓಡಿಸಿದರು. ಯಾರ್ಯಾರು ದೇಶವನ್ನು ಬಿಟ್ಟು ಓಡಿ ಬಂದರು ಅವರಿಗೆಲ್ಲರಿಗೂ ಆಶ್ರಯ ಕೊಟ್ಟದ್ದು ಯಾವುದಾದ್ರೂ ಇಡೀ ಜಗತ್ತಿನಲ್ಲಿ ಒಂದು ದೇಶ ಇದ್ದರೆ ಅದು ಕೇವಲ ಭಾರತ ಅಂತಲೇ ಹೇಳ್ಬೋದು. ಭಾರತ ಪ್ರತಿಯೊಬ್ಬರಿಗೂ ಆಶ್ರಯನ ಕೊಡ್ತಿ. ಯಾರ್ಯಾರು ತಮ್ಮ ದೇಶದ ನೆಲವನ್ನು, ತಮ್ಮ ಭೂಮಿಯನ್ನು ಬಿಟ್ಟು ಬಂದರೋ ಅವ್ರಿಗೆಲ್ಲ ಕೇವಲ ಆಶ್ರಯ ಕೊಡೋದಲ್ಲ, ಅವ್ರಿಗೆ ಏನು ಬೇಕಾದ ಅವ್ರ ಬೆಳವಣಿಗೆ ಬೇಕಾಗಿರುವಂಥ ಸಹಕಾರವನ್ನು ಕೊಟ್ಟಿದ್ದು ಭಾರತ ಮಾತ್ರ. ಉದಾಹರಣೆಗೆ ಹೇಳೋದಾದರೆ ಪಾರ್ಸಿ ಜನಾಂಗ ಇರ್ಬೋದು, ಯಹೂದಿ ಜನಾಂಗ ಇರ್ಬೋದು. ಯಹೂದಿಗಳಿಗೆ ಒಂದು ಇಂಚು ಜಾಗ ಇರಲಿಲ್ಲ, ಇಡೀ ಜಗತ್ತಿನ ಹಲವಾರು ದೇಶಗಳಿಗೆ ಓಡೋದ್ರು. ಆದರೆ ಭಾರತಕ್ಕೆ ಬಂದರು. ಭಾರತದಲ್ಲಿ ಅವರಿಗೆ ಬದುಕಲಿಕ್ಕೆ, ಅವರಿಗೆ ಸಹಕಾರಿಯಾಗಲಿಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದು ಅವತ್ತಿನ ನಮ್ಮ ಪೂರ್ವಜರು, ನಮ್ಮ ಅವತ್ತಿನ ರಾಜರು ಎಲ್ಲರೂ ಸಹಕಾರ ಮಾಡಿಕೊಟ್ಟಿರುವಂಥದ್ದನ್ನು ನೋಡ್ತೀವಿ. ಆದರೆ
ಈ ಒಂದು ದೀರ್ಘಕಾಲದಲ್ಲಿ ನಮ್ಮ ಜಗತ್ತಿನ ಎದುರು ಭಾರತ ಹೋಗ್ಬೇಕಾದ್ರೆ ನಮ್ಮಲ್ಲಿ ಒಂದಿಷ್ಟು ತಪ್ಪುಗಳಿಂದಾಗಿ, ನಮ್ಮಲ್ಲಿನ ಸ್ವಾರ್ಥಗಳಿಂದಾಗಿ ನಮ್ಮದೇ ಸಮಾಜವನ್ನು ಒಡೆಯುವಂಥ ಪ್ರಯತ್ನವನ್ನು ನಮ್ಮವರಿಂದನೇ ಆಗಿರುವಂಥದ್ದನ್ನು ನೋಡ್ತೀವಿ. ಹೊರಗಿನವರಿಂದನೂ ಆಯಿತು, ಅದು ಮತ್ತು ನಮ್ಮವರಿಂದ ಆಗಿರುವಂಥದ್ದನ್ನು ನೋಡ್ತೀವಿ. ದೋಷಗಳು ತಲೆದೂರಿದವು, ನಾನು ದೊಡ್ಡವನೆಂಬುದು ಒಂದು ಬಂದುಬಿಡ್ತು, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಬಡವ ಶ್ರೀಮಂತ, ಈ ರೀತಿಯ ವ್ಯತ್ಯಾಸಗಳು ಸಮಾಜದಲ್ಲಿ ಬಂದಾಗ ಇಡೀ ಹಿಂದೂ ಸಮಾಜ ಛಿದ್ರ ಆಗಿರುವಂಥದ್ದು ನಾವು ನೋಡ್ತೀವಿ. ಇವತ್ತಿಗೂ ಒಂದು ಗೂಡಿಸಬೇಕಾದ್ರೆ ಎಷ್ಟು ಕಷ್ಟದಾಯಕ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ನಮ್ಮೆಲ್ಲರ ತನುವನ್ನು, ನಮ್ಮೆಲ್ಲರವನ್ನು, ಭಾರತವನ್ನು ಮರೆತಿದ್ದಕ್ಕಾಗಿ ಆ ಥರ ಆಗಿರುವಂಥದ್ದನ್ನು ನೋಡ್ತೀವಿ. ಪರಕೀಯರ ಆ ಕಾರಣದಿಂದಾಗಿ ಪರಕೀಯರ ದಾಳಿ ಆಯಿತು, ಅತ್ಯಾಚಾರ ಅನಾಚಾರನೂ ಆಯಿತು, ಗುಲಾಮಗಿರಿಗೆ ಒಳಪಟ್ಟಿವಿ. ಈ ರೀತಿಯ ಪ್ರತಿಯೊಂದಕ್ಕೂ ಕೂಡ ನಮ್ಮದೇ ಕಾರಣದಿಂದಾಗಿ ನಾವು ಗುಲಾಮಗಿರಿಗೆ ಒಳಪಟ್ಟಿರುವಂಥದ್ದನ್ನು ನೋಡ್ತೀವಿ. ತಮ್ಮ ಸ್ವಾರ್ಥಕ್ಕಾಗಿ ನಮ್ಮವರೇ ನಮಗೆ ವಿರೋಧಿಗಳಾದರು. ಉದಾಹರಣೆಗೆ ಹೇಳೋದಾದರೆ ಪೃಥ್ವಿರಾಜ್ ಸಿಂಗ್ ಚೌಹಾಣ್, ಮೊಹಮ್ಮದ್ ಗೋರಿ ಸತತವಾಗಿ 16 ಬಾರಿ ದಂಡಯಾತ್ರೆ ಮಾಡ್ತಾನೆ. ಸತತವಾಗಿ ಪ್ರತಿ ವರ್ಷ ದಂಡಯಾತ್ರೆ ಮಾಡ್ತಾನೆ ಭಾರತದ ಸಂಪತ್ತನ್ನು ಲೂಟಿ ಮಾಡಿಯಲ್ಲ. ಆದರೆ ಪೃಥ್ವಿರಾಜ್ ಸಿಂಗ್ ಚೌಹಾಣ್ ಅವನ ಅತ್ಯಂತ ಬಲಿಷ್ಠವಾಗಿ ಆ ಸೈನ್ಯವನ್ನು ಎದುರಿಸ್ತಾನೆ, ಸಮರ್ಥವಾಗಿ ದೇಶವನ್ನು ಗಟ್ಟಿಯಾಗಿ ನಿಲ್ಲುವಂತೆ ಮಾಡ್ತಾನೆ ಪೃಥ್ವಿರಾಜ್ ಸಿಂಗ್ ಚೌಹಾಣ್. ಆದರೆ ಮಗಳನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ದ ಒಂದೇ ಕಾರಣದಿಂದಾಗಿ ಜಯಸಿಂಹ ಆ ಮೊಘಲರಿಗೆ ಸಹಕಾರವನ್ನು ನೀಡ್ತಾನೆ. ಪೃಥ್ವಿರಾಜ್ ಸಿಂಗ್ ಚೌಹಾಣ್ಗೆ ಅಂತ್ಯಕ್ಕೆ ಮತ್ತು ಅವನ ಸಾಮ್ರಾಜ್ಯವನ್ನು ಅಂತ್ಯ ಮಾಡಲಿಕ್ಕೆ ಕಾರಣಕರ್ತಾನೆ. ಯಾರವರು? ಇದೇ ನಮ್ಮ ಹಿಂದೂ ಸಮಾಜದ ಜಯಸಿಂಹ. ಚಂದ್ರಶೇಖರ್ ಆಜಾದ್ ಚಿಕ್ಕ ವಯಸ್ಸಿನಲ್ಲೇ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಿರ್ಬೇಕಾದ್ರೆ ತನ್ನದೇ ಜೊತೆಗಾರ ಬ್ರಿಟಿಷರ ಎಂಜಲಿನ ಆಸೆಗಾಗಿ ಚಂದ್ರಶೇಖರ್ ಆಜಾದನ್ನು ಹಿಡುಕೊಡುವಂತೆ ಮಾಡ್ತಾನೆ. ತನ್ನನ್ನೇ ತಾನು ಗುಂಡಿಟ್ಟು ಕೊಲ್ಲುವ ರೀತಿಗೆ ಮಾಡಿದ್ದು ಯಾರು? ಇದೇ ಹಿಂದೂ ಸಮಾಜದ ಬಂಧು ತಾನೆ. ಕೆಚ್ಚೆದ ಹೆಣ್ಣುಮಗಳು ನಮ್ಮ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ ಇಡೀ ಬ್ರಿಟಿಷರ ವಿರುದ್ಧ ಸೆರಗನ್ನು ಕಟ್ಟಿ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಯುದ್ಧ ಮಾಡಬೇಕಾದ್ರೆ, ಸಮರ್ಥವಾಗಿ ಎದುರಿಸ್ತಿರಬೇಕಾದ್ರೆ ಸೈನ್ಯದ ಸೇನಾಧಿಪತಿಯಾಗಿರುವಂಥ ಮಲ್ಲಪ್ಪ ಶೆಟ್ಟಿ ರೊಕ್ಕದ ಎಂಜಲಿನ ಆಸೆಗಾಗಿ ಬ್ರಿಟಿಷರಿಗೆ ಸಹಕಾರವನ್ನು ಮಾಡ್ತಾನೆ. ಮದ್ದುಗುಂಡುಗಳಲ್ಲಿ ಸಗಣಿಯನ್ನು ತುಂಬಿ ಅವು ಸ್ಫೋಟ ಆಗದಂತೆ ಮಾಡಿಬಿಡ್ತಾನೆ. ಇವರೆಲ್ಲ ಯಾರು? ಹೇಳ್ತಾ ಹೋದರೆ ಇನ್ನೂ ದೊಡ್ಡ ಪಟ್ಟಿನೇ ಇದೆ. ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಎಂಜಲಿನ ಆಸೆಗಾಗಿ ಇಡೀ ನಮ್ಮ ಹಿಂದೂ ಸಮಾಜದ ಕೆಲವೊಬ್ಬರು ಮಾಡಿದ ತಪ್ಪುಗಳಿಂದಾಗಿ ಇಡೀ ಭಾರತ ಗುಲಾಮಗಿರಿಗೆ ಒಳಪಟ್ಟಿರುವಂಥದ್ದು, ಅತ್ಯಾಚಾರ ಅನಾಚಾರಗಳು ಒಳಪಟ್ಟಿರುವಂಥದ್ದನ್ನು ನೋಡ್ತೀವಿ. ಇಡೀ ಸಮಾಜ ಕೇವಲ ಒಬ್ಬರಿಬ್ಬರಲ್ಲ, ಈ ಥರದ ಸಾಕಷ್ಟು ಜನ ನಮ್ಮ ಮುಂದೆ ಬರ್ತಾರೆ. ನಮ್ಮನ್ನು ನಾವು ಮರ್ತಿದ್ದಕ್ಕಾಗಿ, ನಮ್ಮ ತನವನ್ನು ಮರ್ತಿದ್ದಕ್ಕಾಗಿ, ಭಾರತ ಮಾತೆಯ ತಾಯಿ ಎಂಬುವ ಭಾವನೆಯನ್ನು ಮರ್ತಿದ್ದಕ್ಕಾಗಿ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯನ್ನು ಮರ್ತಿದ್ದಕ್ಕಾಗಿ ಈ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಾವೆಲ್ಲರೂ ಇವತ್ತಿಗೂ ಎದುರಿಸುವಂಥ ಸ್ಥಿತಿ ಇರುವಂಥದ್ದು ನಾವು ನೋಡ್ತೀವಿ. ಇದನ್ನು ಹೋಗಲಾಡಿಸ್ಬೇಕು, ಇದನ್ನು ಮೆಟ್ಟಿ ನಿಲ್ಲಬೇಕು, ಮತ್ತು ಸಮರ್ಥವಾಗಿ ಭಾರತವನ್ನು ಜಗತ್ತಿನ ಎದುರು ನಿಲ್ಲಿಸಬೇಕು ಅಂತಂತೇಳಿ ಅವತ್ತಿನ ಡಾಕ್ಟರ್ ಜಿ ಕೇಶವ್ ಬಲಿರಾಮ್ ಹೆಡ್ಗೆ ಅವರು 1920ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು. ಇವತ್ತಿಗೆ 100 ವರ್ಷ ತುಂಬ್ತಾ ಇದೆ. ಕೇವಲ ರಾಷ್ಟ್ರ ಎಂಬ ವಿಚಾರಧಾರೆಯೊಂದಿಗೆ ಕೆಲಸ ಮಾಡ್ತಿರುವಂಥದ್ದನ್ನು ನಾವು ನೋಡ್ತೀವಿ. ಇವತ್ತಿಗೂ ಕೆಲಸ ಮಾಡ್ತಿದೆ, 100 ವರ್ಷಗಳ ನಿರಂತರವನ್ನು ಕೆಲಸ ಮಾಡ್ತಾ ಇದೆ. ಭಾರತ ಉಳಿದಾಗ ಮಾತ್ರ ನಾನು ಉಳಿಲಿಕ್ಕೆ ಸಾಧ್ಯ ಇದೆ, ನನ್ನ ಕುಟುಂಬ ಉಳಿಲಿಕ್ಕೆ ಸಾಧ್ಯ ಇದೆ, ನನ್ನ ಆಸ್ತಿ ಪಾಸ್ತಿ ಉಳಿಲಿಕ್ಕೆ ಸಾಧ್ಯ ಇದೆ. ಭಾರತ ಇಲ್ಲ ಅಂತಂದರೆ ನಾನು ಉಳಿಯಂಗಿಲ್ಲ, ನನ್ನ ಕುಟುಂಬನೂ ಉಳಿಯಂಗಿಲ್ಲ, ನನ್ನ ಆಸ್ತಿ ಪಾಸ್ತಿನೂ ಉಳಿಯಂಗಿಲ್ಲ. ಇದನ್ನು ಮಾತ್ರ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕಾಗಿದೆ.
ಭಾರತ ಉಳಿದಾಗ ಮಾತ್ರ ನಾನು ಉಳ್ಳಿಕ್ಕೆ ಸಾಧ್ಯ ಇದ್ದಿದೆ, ನನ್ನ ಸಂಪ್ರದಾಯ ನನ್ನ ಸಂಸ್ಕೃತಿ ಉಳ್ಳಿಕ್ಕೆ ಸಾಧ್ಯತೆ, ಇಲ್ಲಂತಂದರೆ ಸಾಧ್ಯ ಇಲ್ಲ. ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದನ್ನು ನಾವೆಲ್ಲರೂ ಅವಲೋಕನ ಮಾಡೋದಕ್ಕೋಸ್ಕರವಾಗೇ ಇವತ್ತು ಈ ರೀತಿಯ ಹಿಂದೂ ಸಮ್ಮೇಳನ ಆಯೋಜನೆ ಮಾಡಿರುವಂಥದ್ದು. ನಾವೆಲ್ಲರೂ ಸೇರಿ ಒಂದು ಭವ್ಯವಾದ ಶೋಭಾಯಾತ್ರೆಯಲ್ಲಿ ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಎಂಬ ಭಾವನೆಯೊಂದಿಗೆ ಯಾವುದೇ ಜಾತಿ ಮತಗಳನ್ನು ಮೀರಿ ನಾವೆಲ್ಲರೂ ಇವತ್ತು ಒಂದಾಗಿ ಬಂದು ಕಡೆ ಸೇರಿರುವಂಥದ್ದು. ಆದರೆ ನಮ್ಮಲ್ಲಿ ಇವತ್ತಿಗೂ ಒಂದಿಷ್ಟು ಕೆಟ್ಟ ಆಚರಣೆಗಳು ಇದೆ, ಕೆಲವೊಂದು ಸಮಸ್ಯೆಗಳಿದ್ದಾವೆ. ಅದನ್ನು ಒಡೆಸಿದಾಗ ಮಾತ್ರ ಒಂದು ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ, ಇಲ್ಲಂತಂದರೆ ಕಷ್ಟ ಆಗುತ್ತೆ. ನಮ್ಮದೇ ಬಂದು ನಮ್ಮದೇ ಸಂಪ್ರದಾಯವನ್ನು ಆಚರಣೆ ಮಾಡುವಂಥ ಬಂದು ಯಾವ ರೀತಿ ನಾವು ಈ ಭೂಮಿಗೆ, ಈ ಪ್ರಕೃತಿಗೆ ಪೂಜಾ ಪದ್ಧತಿಯಿಂದ ಗೌರವ ಭಾವನೆಯಿಂದ ಪೂಜಿಸಲ್ಪಡ್ತೀವೋ ಅದೇ ತಿರಿ ನಮ್ಮದೇ ಸಮಾಜದ ಬಂದು, ನಮ್ಮ ಊರಿನ ವ್ಯಕ್ತಿ, ನಮ್ಮ ಜೊತೆಗಾರನೇ, ನಮ್ಮ ಎಲ್ಲ ಕೆಲಸಗಳ ಆಗುವುಗಳಿಗೆ ಸಹಕಾರ ನೀಡುವಂಥ ವ್ಯಕ್ತಿಯನ್ನು ನಾವೇನು ಮಾಡಿದ್ವಿ, ಜಾತಿಯ ಕಾರಣದಿಂದಾಗಿ ಅವರನ್ನು ಊರಿನಿಂದ ಹೊರಗಿಟ್ಟಿರುವಂಥದ್ದು ನಾವು ನೋಡ್ತೀವಿ. ದೇವಸ್ಥಾನಗಳ ಪ್ರವೇಶವನ್ನು ನಿರಾಕರಣೆ ಮಾಡಿದ್ವಿ, ಮನೆಗಳಲ್ಲಿ ಅವರ ಪ್ರವೇಶವನ್ನು ನಿರಾಕರಣೆ ಮಾಡಿದ್ವಿ. ಆ ಕಾರಣದಿಂದಾಗಿ ಸಮಾಜ ಚಿತ್ರ ಆಗ್ತಾ 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 ಹಿಂದೂ ಸಮಾಜ ಒಡೆದೋಗಿರುವಂಥದ್ದು ನಾವು ನೋಡ್ತೀವಿ. ಅದೇ ರಾಮ ಎಂಬುವ ವ್ಯಕ್ತಿ ಮತಾಂತರವಾಗಿ ರಾಬರ್ಟ್ ಆದ, ಕ್ರಿಶ್ಚಿಯಾನಿಟಿಯನ್ನು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ. ಅವನು ನಮ್ಮೆಲ್ಲ ಪದ್ಧತಿಗಳನ್ನು, ನಮ್ಮೆಲ್ಲ ಸಂಸ್ಕೃತಿಗಳನ್ನು ವಿರೋಧ ಮಾಡ್ತಾ ಬಂದರೂ ಕೂಡ, ಅವನು ಯಾವುದೇ ಜಾತಿಗೆ ಯಾವುದೇ ಜಾತಿಗೆ ಸೇರಿದ್ದರೂ ಕೂಡ ಅವನಿಗೆ ಮನೆಯೊಳಗೆ ಪ್ರವೇಶ ಕೊಡ್ತೀವಿ. ಇದು ಎಷ್ಟರ ಮಟ್ಟಿಗೆ ಸರಿ? ಅದೇ ನಮ್ಮ ಗೋವುಗಳನ್ನು ಯಾವ ರೀತಿ ನಾವು ತಾಯಿ ಅಂತೇಳಿ ಪೂಜೆ ಮಾಡಲ್ಪಡ್ತೀವೋ ಅದೇ ರೀತಿ ನನ್ನದೇ ಸಮಾಜದ ಬಂದು, ಯಾರು ಹಿಂದುಳಿದ ವರ್ಗ ಅಂತ ನಾವೇನು ಕರೆಯಲ್ಪಡ್ತೀವಿ, ಅದೇ ಸಮಾಜ ಬಂದು ಗೋವುಗಳನ್ನು ಪೂಜೆ ಮಾಡ್ತಾನೆ, ಗೌರವಿಸ್ತಾನೆ, ಎಲ್ಲದರಲ್ಲೂ ಭಾಗಿಯಾಗ್ತಾನೆ. ಆದರೂ ಅವನ್ನ ಹೊರಗಿಟ್ಟಿವಿ. ಅದೇ ರಹೀಮ್ ಅಂತೇಳಿ ಬಂದ ಅದೇ ವ್ಯಕ್ತಿ, ಆದರೆ ಅವನ್ನ ದೇವಸ್ಥಾನದ ಒಳಗಡೆ, ಮಠಮಾನ್ಯಗಳ ಒಳಗಡೆ ಪ್ರವೇಶವನ್ನು ಕೊಟ್ಟಿದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ನಾವೆಲ್ಲರ ಅವಲೋಕನ ಮಾಡಬೇಕಾಗಿದೆ. ಹಿಂದೂ ಸಮಾಜ ಗಂಭೀರವಾಗಿ ಅವಲೋಕನ ಮಾಡಬೇಕಾಗಿದ್ರೆ ನಮ್ಮ ತಪ್ಪುಗಳೇನು, ನಾವು ಮಾಡಿದ್ದು ಎಷ್ಟು ಸರಿ, ಅದನ್ನು ಅರ್ಥಕೊಂಡಾಗ ಮಾತ್ರ ಈ ಸಮ್ಮೇಳನ ಮಾಡಿದ್ದು ಸಾರ್ಥಕವಾಗುತ್ತೆ. ಆ ಆತ್ಮಾವಲೋಕನಕ್ಕೋಸ್ಕರವಾಗಿ ಈ ಹಿಂದೂ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂಥದ್ದು. ಹಲವಾರು ಮಹಾಪುರುಷರು ಈ ಸಮಾಜವನ್ನು ಸರಿ ಮಾಡಬೇಕಂತಂತೇಳಿ ಹೊರಟರು. ಕೇವಲ ಒಬ್ಬಿಬ್ಬರಲ್ಲ, ಸುಮಾರು ಸಾವಿರಾರು ಮಂದಿ ಈ ಸಮಾಜವನ್ನು ಸರಿ ಮಾಡಬೇಕಂತೇಳಿ ತಮ್ಮ ಜೀವನವನ್ನೇ ದೇಶಕ್ಕಾಗಿ ಸಮರ್ಪಣೆ ಮಾಡಿರುವಂಥದ್ದನ್ನು ನೋಡ್ತೀವಿ. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಇವನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳಿದರು. ಆದರೆ ಅದು ಎಷ್ಟರ ಮಟ್ಟಿಗೆ ನಾವು ಆಚರಣೆಯಲ್ಲಿ ತಂದಿದ್ದೀವಿ, ನಾವು ಎಷ್ಟರ ಮಟ್ಟಿಗೆ ಆ ಮಾತನ್ನು ಜಾರಿಗೆ ತಂದಿದ್ದೀವಿ, ನಾವೆಲ್ಲರೂ ಆತ್ಮಾವಲೋಕನ ಮಾಡಬೇಕಾಗಿದೆ. ನಾವೆಲ್ಲರೂ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ನಾವು ಯಾರ್ಯಾರು ನಾವು ಮಹಾಪುರುಷರು ತಮ್ಮ ಆದರ್ಶಗಳ ಮೂಲಕ, ವಿವೇಕವಾಣಿಯ ಮೂಲಕ ನಮಗೆಲ್ಲರ ಮಾರ್ಗದರ್ಶನ ಮಾಡಿದ್ರು, ಅವರೆಲ್ಲ ಮಾತುಗಳನ್ನು ನಾವು ಆಲಿಸಬೇಕಾಗಿದೆ, ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದರಂತೆ ನಾವಿದ್ದೀವ, ಅದರಂತೆ ನಾವು ನಡ್ಕೊಳ್ತಾ ಇದ್ದೀವಿ ಅಂಥದ್ದು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಹಿಂದೂ ಎನ್ನುವ ಶಬ್ದ ನಿನ್ನ ಕಿವಿಗೆ ಬಿದ್ದ ತಕ್ಷಣ ನಿನ್ನಲ್ಲಿ ವಿದ್ಯುತ್ ಸಂಚಾರವಾಗಬೇಕು, ಆದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಅಂತೇಳಿ ಸ್ವಾಮಿ ವಿವೇಕಾನಂದರು ಕರೆಯನ್ನು ಕೊಡ್ತಾರೆ. ಯಾವುದೇ ದೇಶದ ಮೂಲೆ ಇರಲಿ, ಯಾವುದೇ ಹಿಂದಿರಲಿ, ಅವನಿಗೆ ಸಮಸ್ಯೆಗೊಳಗಾದ ಅವನಿಗೆ ಬೆಂಬಲಕ್ಕೆ ನಿಲ್ಲುವಂಥದ್ದು, ಅವನ ಜೊತೆಯಾಗಿ ಭುಜಕ್ಕೆ ಭುಜ ಕೊಟ್ಟು ನಿಲ್ಲುವಂಥದ್ದು ಕಾರ್ಯ ಯಾರು ಮಾಡಬೇಕಾಗಿದೆ? ಹಿಂದೂ ಸಮಾಜ ಮಾಡಬೇಕಾಗಿತ್ತಾನೆ. ಅದರಲ್ಲಿ ಜಾತಿಯನ್ನು ಹುಡುಕುವಂಥ, ಅದರಲ್ಲಿ ವ್ಯತ್ಯಾಸವನ್ನು ಹುಡುಕುವಂಥ ಪ್ರಯತ್ನ ಮಾಡಿದರೆ ಏನಾಗುತ್ತೆ? ಇವತ್ತು ಆ ಸಮಾಜ ನಷ್ಟಕ್ಕೊಳಗಾದರೆ ಮುಂದಿನ ಸರದಿ ಇನ್ನೊಂದು ಸಮಾಜದ ಸರದಿ. ಮೊನ್ನೆ ನಾನು ನೋಡಿದ್ವಿ, ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಭಯೋತ್ಪಾದಕರು ಬಂದಂಥ ಸಂದರ್ಭದಲ್ಲಿ ಅವ್ರು ಕೇಳಿದ್ದೇನು, ನೀನು ಹಿಂದೂನೋ ಮುಸಲ್ಮಾನೋ ಅಂತ ಕೇಳಿದರು.
ನೀ ಯಾವ ಜಾತಿ, ನೀನು ಬ್ರಾಹ್ಮಣನೋ, ನೀ ಲಿಂಗಾಯತನೋ, ನೀ ಕುರುಬನೋ, ನೀ ನಾಯಕನೋ, ಎಸ್ಸಿನೋ ಎಷ್ಟಿನೋ ಅಂತ ಕೇಳಲಿಲ್ಲ. ಅವನು ಕೇಳಿದ್ದೇನು, ನೀನು ಹಿಂದೂನೋ ಮುಸಲ್ಮಾನ್ ಅಂತ ಕೇಳಿದ. ಹಿಂದೂ ಆಗಿದ್ದರೆ ಪಾಯಿಂಟ್ ಬ್ಲಾಕ್ನಲ್ಲಿ ಅವನ ತಲೆಗೆ ಗುಂಡಿಟ್ಟು ಕೊಂದರು. ಯಾರೆದುರಿಗೆ? ಒಂದೇ ವಾರದಿಂದ ಮದುವೆಯಾಗಿ ಹೋಗಿರುವಂಥ ನವಜೋಡಿಯ ಒಂದು ಹುಡುಗನಿಗೆ ಗುಂಡಿಟ್ಕೊಳ್ತಾರೆ. ತಾಯಿಯ ಎದುರಿಗೆ, ಮಗಳ ಎದುರಿಗೆ ಪುರುಷರನ್ನು ಕೊಲ್ಲಿರುವಂಥದ್ದನ್ನು ನೋಡ್ತೀವಿ. ಕಲ್ಮವನ್ನು ಹೇಳ್ರಿ ಅಂತ ಹೇಳಿದರು. ಹೇಳಿದ ಕಾಲಕ್ಕೂ ಅನುಮಾನ ಬಂತಂಥ ಸಂದರ್ಭದಲ್ಲಿ ಅವರ ಪ್ಯಾಂಟನ್ನು ಬಿಚ್ಚಿಸಿ ಪರೀಕ್ಷೆ ಮಾಡಿ ತಲೆಗೆ ಗುಂಡಿಟ್ಟು ಕೊಲ್ಲಿದ್ರು. ನಿಮ್ಮ ಪ್ರಧಾನಿಗೆ ಹೋಗಿ ಹೇಳ್ರಿ ಅಂತ ಹೇಳಿದರು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಒಂದು ಬಲಿಷ್ಠ ಭಾರತ ಕಟ್ಟಲಿಕ್ಕೆ ಸಾಧ್ಯ ಇದೆ. ಗೊತ್ತು, ಇವತ್ತು ಜಗತ್ತಿನೆದುರು ನಾವೆಲ್ಲರೂ ಬಲಿಷ್ಠರಾಗಿದ್ದೀವಿ. ಜಗತ್ತಿನೆದುರು ಸೆಟೆದಿಲ್ಲುವಂಥ ತಾಕತ್ತು ಇವತ್ತು ಬಂದಿದೆ. ಆದರೂ ನಮ್ಮೊಳಗೆ ಇನ್ನೊಂದಿಷ್ಟು ಸಮಸ್ಯೆಗಳು ಇದ್ದಾವೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳಿದರು, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್ ಅಂತ ಹೇಳಿದರು. ಎಲ್ಲಿವರೆಗೂ ನಾವು ಗಟ್ಟಿಯಾಗಿರೋದಿಲ್ಲೋ ಅಲ್ಲಿವರೆಗೂ ನಮ್ಮ ಅಸ್ತಿತ್ವದ ಪ್ರಶ್ನೆ ಬರುತ್ತೆ. ನಮ್ಮ ಅಸ್ತಿತ್ವ ಇರಬೇಕಾದ್ರೆ ನಾವು ಗಟ್ಟಿಯಾಗಬೇಕು, ಹಿಂದೂಗಳು ಒಂದಾಗಬೇಕು, ಭವ್ಯ ಭಾರತದ ಕನಸನ್ನು ಕಾಣಬೇಕು. ಹಾಗಾದಾಗ ಮಾತ್ರ ಈ ಭೂಮಿ ಉಳ್ಳಿಕ್ಕೆ ಸಾಧ್ಯ ಇದೆ. ಸಂಘದ ಒಬ್ಬರ ಸರಸಂಘ ಚಾಲಕರಾಗಿರುವಂಥ ಪೂಜನೀಯ ಗುರುಜಿಯವರೊಂದು ಮಾತನ್ನು ಹೇಳ್ತಾರೆ. ನಮ್ಮ ಸಂಸ್ಕೃತಿ ಇಡೀ ಜಗತ್ತಿಗೆ ಎಷ್ಟೇ ಶ್ರೇಷ್ಠತೆಯನ್ನು ಹೊಂದಿರಬಹುದು, ಅದಕ್ಕೆ ಬೆಂಬಲವಾಗಿ ನಿಲ್ಲುವಂಥ ಬಂಧುಗಳು ಇಲ್ಲಂತಂದರೆ ಅದು ಉಳ್ಳಿಕ್ಕೆ ಸಾಧ್ಯ ಇದೆನಾ? ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಅದನ್ನು ಮನಗಾಣಬೇಕಾಗಿದೆ. ಇನ್ನೊಬ್ಬ ಸರಸಂಘ ಚಾಲಕರು ಹೇಳಿದ್ರು, ಬಾಳಾ ಸಾಹೇಬ್ ದೇವರವರಸು, ಅಸ್ಪೃಶ್ಯತೆ ತಪ್ಪಲ್ಲ ಅನ್ನೋದಾದರೆ ಇಡೀ ಜಗತ್ತಿನಲ್ಲಿ ಇನ್ಯಾವುದೂ ತಪ್ಪು ಕೂಡ ತಪ್ಪೇ ಅಲ್ಲ ಅನ್ನೋ ರೀತಿಯೊಳಗೆ ಹೇಳಿರೋದು. ಅಸ್ಪೃಶ್ಯ ಆಚರಣೆ ಸರಿನಾ? ಅದನ್ನು ಹೋಗಲಾಡಿಸ್ಬೇಕಾಗಿದ್ದು ಯಾರು? ಅದರ ಜವಾಬ್ದಾರಿ ಯಾರ ಮೇಲಿದೆ? ಹಿಂದೂ ಸಮಾಜದ ಮೇಲಿದೆ ತಾನೇ. ನಮ್ಮದೇ ಬಂಧು, ನಮ್ಮದೇ ಬಳಗ, ನಮ್ಮ ಎಲ್ಲ ಕಾರ್ಯಗಳಿಗೆ ಅನುಕೂಲ ಆಗುವಂಥದ್ದು, ನಮ್ಮ ಪಕ್ಕದಲ್ಲಿರುವಂಥದ್ದು, ಅವನ್ನ ದೂರ ಅಟ್ಟುವುದಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದನ್ನು ನಾವೆಲ್ಲರೂ ಅವಲೋಕನ ಮಾಡಬೇಕಾಗಿದೆ. ನಮ್ಮ ಪೂರ್ವಜರು ಇಡೀ ಜಗತ್ತಿಗೆ ಏನೇನು ಬೇಕು ಅದನ್ನೆಲ್ಲವನ್ನು ಕೊಟ್ಟರು. ಈಗೂ ನಾವು ಕೊಡ್ತಾ ಇದ್ದೀವಿ. ಎಷ್ಟು ಬಲಿಷ್ಠವಾಗಿದೆ ಅಂತಂದರೆ, ಮೊನ್ನೆ ನಮ್ಮೆಲ್ಲರಿಗೂ ಗೊತ್ತು, ಕೊರೋನಾ ಸಂದರ್ಭದಲ್ಲಿ ಜೊತೆಗೆ ಯಾರು ನಿಲ್ತಾರೋ ಇಲ್ಲ ಗೊತ್ತಿಲ್ಲ, ಮಾಡ್ಕೊಂಡೆ ಹೆಂಡತಿ ಕೂಡ ಇರಲಿಲ್ಲ, ಮಕ್ಕಳು ಕೂಡ ದೂರ ಆದರೂ ಮನುಷ್ಯತ್ವ ಏನೆಂಬುದನ್ನು ಆವತ್ತಿನ ಪರಿಸ್ಥಿತಿಯನ್ನು ತೋರಿಸಿಕೊಟ್ಟಿದ್ದು ನಾವೆಲ್ಲರೂ ಮನಗಾಣಬೇಕಾಗಿದೆ. ಭಾರತದ ವಿಜ್ಞಾನಿಗೆ ಕರೆ ಕೊಟ್ಟರು. ವಿಜ್ಞಾನಿಗಳು ಅದಕ್ಕೆ ಔಷಧ ಕಾಣಲಿಕ್ಕೆ ಪ್ರಯತ್ನ ಮಾಡಿದರು. ಅದನ್ನಲ್ಲಿ ಸಕ್ಸಸ್ ಕೂಡ ಆದರು. ಕೇವಲ ಭಾರತದ 140 ಕೋಟಿ ಜನರಿಗೆ ಕೊರೋನಾದ ವ್ಯಾಕ್ಸಿನ್ನ ಫ್ರೀಯಾಗಿ ಕೊಡೋದಲ್ಲದೆ ಜಗತ್ತಿನಲ್ಲಿರುವ 200 ಕೋಟಿ ಜನಸಂಖ್ಯೆಗೆ ಸುಮಾರು 76 ದೇಶಗಳಿಗೆ ಉಚಿತವಾಗಿ ಅದು ಆಂಜನೇಯನ ಒಂದು ಫೋಟೋವನ್ನು ಹಾಕಿ ಆ ವ್ಯಾಕ್ಸಿನ್ ಮೇಲೆ ಹಾಕಿ ಕೊಟ್ಟಿದ್ದು ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ. ಆದರೆ ಅದಕ್ಕಾಗಿ ಇವತ್ತು ಎಲ್ಲರೂ ಇಡೀ ನಮ್ಮ ಪ್ರಧಾನಿಗಳು ಎಲ್ಲೇ ಹೋಗಲಿ ಅವರಿಗೆ ಬಗ್ಗಿ ನಮಸ್ಕಾರ ಮಾಡುವಂಥದ್ದು, ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಇವತ್ತು ಭಾರತ ಪ್ರತಿಯೊಂದು ಹಂತದಲ್ಲಿ ಭವ್ಯವಾಗಿ ನಿಂತಿರುವಂಥದ್ದು ನಾವು ನೋಡ್ತೀವಿ. ಬಾಹ್ಯವಾಗಿ ನಾವು ಎಲ್ಲ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸುವಂಥ ತಾಕತ್ತು, ಸಾಮರ್ಥ್ಯ ಭಾರತಕ್ಕಿದೆ. ಇವತ್ತು ಜಗತ್ತಿನ ಬಲಿಷ್ಠವಾದ ಸೈನ್ಯದಲ್ಲಿ ಭಾರತದ ಸೈನ್ಯ ಕೂಡ ಇದೆ. ಕಾಲಕ್ಕೆದ್ರೆ ಜಗಳಕ್ಕೆ ಬರ್ತಿರುವಂಥ ಚೀನಾ ಇವತ್ತು 100 ಬಾರಿ ಯೋಚನೆ ಮಾಡಬೇಕಾಗಿದೆ ನಮ್ಮ ಜಗಳಕ್ಕೆ ಬರಬೇಕಾದ್ರೆ. ಇನ್ನು ಬೇರೆ ದೇಶಗಳ ಕಥೆ ಇನ್ನು ಬೇರೆ. ಆ ರೀತಿ ಭಾರತ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಬಲಿಷ್ಠತೆಯಿಂದ ಜಗತ್ತಿನೆದುರು ಸಮರ್ಥವಾಗಿ ನಿಲ್ಲುವಂಥದ್ದಲ್ಲಿದೆ. ಆದರೆ ಆಂತರಿಕವಾಗಿ ನಾವೆಲ್ಲರೂ ಹೇಗಿದ್ದೀವಿ? ನಮ್ಮದೇ ಸಮಾಜದ ಬಂಧುಗಳು ಅವರೇ ನಮ್ಮ ವಿರೋಧಿಗಳು. ನಮ್ಮ ಜೊತೆಗೆ ವಾಸಿಸುವಂಥವರು, ನಮ್ಮ ಜೊತೆಗೆ ವ್ಯಾಪಾರ ವಹಿವಾಟ ಮಾಡುವಂಥವರು, ದಿನನಿತ್ಯ ಒಡನಾಟ ಇರುವಂಥವರೇ ದೇಶದ ವಿರೋಧಿಯ ಚಟುವಟಿಕೆಯಲ್ಲಿ ಕೈ ಜೋಡಿಸುವಂಥವ್ರು ಯಾರು? ನಮ್ಮದೇ ಬಂಧುಗಳು, ನಮ್ಮ ಜೊತೆಗಿರುವಂಥ. ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಯಾರು? ಅದನ್ನು ಓರೆಗಚ್ಚಿ ನೋಡಬೇಕಾಗಿದ್ದು ಯಾರು? ನಾವು ನೀವು ತಾನೇ. ಇದನ್ನು ಸರಿ ಮಾಡುವಂಥ ಕೆಲಸ ಯಾರು ಮಾಡಬೇಕಾಗಿದೆ? ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ತಾನೇ. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ಬೋದು. ಇವತ್ತು ನಾವು ನೋಡ್ತೀವಿ, ಭಯೋತ್ಪಾದನೆ ಇರ್ಬೋದು, ಮತಾಂತರ ಇರ್ಬೋದು, ಜಿಹಾದ್ ಇರ್ಬೋದು, ಲವ್ ಜಿಹಾದ್ ಇರ್ಬೋದು,
ಪ್ರತಿಯೊಂದು ಹಂತದಲ್ಲಿ ಇವತ್ತು ನಾವು ಆಂತರಿಕವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಇನ್ನೂ ಎದುರಿಸಬೇಕಾಗಿದೆ. ಇದಕ್ಕೆ ಉತ್ತರ ಕೊಡುವಂಥವ್ರು ಯಾರಾಗಬೇಕು? ಹಿಂದೂ ಸಮಾಜ ತಾನೇ. ಯಾರು ನಿಜವಾದ ರಾಷ್ಟ್ರೀಯ ಮಕ್ಕಳಂತ ಹೇಳ್ತೀವಿ? ಈ ರಾಷ್ಟ್ರದ ನಿಜವಾದ ಮಕ್ಕಳು ಯಾರು? ಈ ದೇಶವನ್ನು ಗೌರವಿಸುವಂಥವ್ರು, ಈ ಸಂಸ್ಕೃತಿಯನ್ನು ಗೌರವಿಸುವಂಥವ್ರು, ಈ ಭಾಷೆಯನ್ನು ಗೌರವಿಸುವಂಥವರೇ ನಿಜವಾದ ಭಾರತ ಮಾತೆಯ ಮಕ್ಕಳು. ಅದು ಯಾರು ಅಂತಂದರೆ, ನಿಜವಾದ ರಾಷ್ಟ್ರೀಯರು ಯಾರಾದರೂ ಇದ್ದರೆ ಅದು ಹಿಂದೂಗಳು ಅಂತ ಹೇಳ್ಬೋದು. ಅದನ್ನು ಸರಿ ಮಾಡಬೇಕಾಗಿರುವಂಥ ಕೆಲಸ ಯಾರ್ದು? ಅದು ನಮ್ಮದೇ ತಾನೇ. ಹಾಗಾಗಿ ಹಿಂದೂಗಳು ಬಲಿಷ್ಠವಾದಾಗ ಮಾತ್ರ ಸಮರ್ಥ ಭಾರತವಾಗಿ ನಿಲ್ಲಕ್ಕೆ ಸಾಧ್ಯತೆ, ಇಲ್ಲಂತಂದರೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನದಿಂದ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಸಂಘಟಿತ ಹಿಂದೂ, ಬಲಿಷ್ಠ ಭಾರತ, ಈ ರೀತಿಯ ಭಾರತವನ್ನು ನಿಲ್ಲಿಸಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಈ ರಾಷ್ಟ್ರಕ್ಕಾಗಿ ಕೆಲಸ ಮಾಡಿದಾಗ ಮಾತ್ರ ಭಾರತ ಮತ್ತೊಮ್ಮೆ ಇಡೀ ಜಗತ್ತಿಗೆ ಜಗದ್ಗುರುವಾಗಿ, ಯಾವ ರೀತಿ ನಮ್ಮ ಪ್ರಾಚೀನ ಕಾಲದಲ್ಲಿ ಇಡೀ ಜಗತ್ತಿಗೆ ಜಗದ್ಗುರುವಾಗಿತ್ತು, ವಿಶ್ವಗುರುದ ಸ್ಥಾನದಲ್ಲಿತ್ತು, ಎಲ್ಲರಿಗೆ ಮಾರ್ಗದರ್ಶನ ಕೊಡುವಂಥ ಸ್ಥಾನದಲ್ಲಿತ್ತು, ಅದಕ್ಕೆ ಮತ್ತೊಮ್ಮೆ ಭಾರತ ಹೋಗಬೇಕಾದ್ರೆ ಇಲ್ಲಿರುವ ನಿಜವಾದ ರಾಷ್ಟ್ರೀಯರು ಹಿಂದೂ ಸಮಾಜ ಯೋಚನೆ ಮಾಡಿದಾಗ ಮಾತ್ರ, ಕಾರ್ಯಗಳನ್ನು ಜಾರಿಗೊಳಿಸಿದಾಗ ಮಾತ್ರ ಸಾಧ್ಯತೆ ಇಲ್ಲಂತಂದರೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ಜಾತಿ, ನನ್ನ ಸಂಸ್ಕೃತಿ, ನನ್ನ ಭಾಷೆ ಏನೇ ಇರ್ಬೋದು, ಭಾರತ ಉಳಿಬೇಕಾದ್ರೆ ಇನ್ನಷ್ಟು ವರ್ಷಗಳ ಕಾಲ ಕೇವಲ ಭಾರತ ಮಾತೆಯನ್ನು ಪೂಜೆ ಮಾಡಬೇಕಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದರು. ಎಲ್ಲ ನಮ್ಮ ಮನೆಯಲ್ಲಿರುವಂಥ ದೇವರುಗಳನ್ನು ಒಂದು ಗಂಟೆ ಮೂಟೆ ಕೊಟ್ಟು ಸಮುದ್ರಕ್ಕೆ ಎಸೆರಿ ಕೇವಲ ಭಾರತ ಮಾತೆಯನ್ನು ಮಾತ್ರ ಪೂಜೆ ಮಾಡಂತೇಳಿ ಕರೆ ಕೊಟ್ಟರು. ಅದನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ನಾವೆಲ್ಲರೂ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡುವ ಅವಶ್ಯಕತೆ ಇಲ್ಲ, ದೇಶಕ್ಕಾಗಿ ಬದುಕುವ ಅವಶ್ಯಕತೆ ನಮ್ಮೆಲ್ಲರಲ್ಲಿದೆ. ಇವತ್ತು ಯಾವುದೇ ಪರಿಸ್ಥಿತಿ ಇಲ್ಲ. ಇವತ್ತು ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ಮುಂದುವರೆದಿದೆ. ನಾವು ಇಡೀ ದೇಶಕ್ಕಾಗಿ ಸ್ವತಂತ್ರದ ಹೋರಾಟದಲ್ಲಿ ಲಕ್ಷಾಂತರ ಜನನೇನು ಕಳ್ಕೊಂಡೆವಲ್ಲ, ಆ ಥರ ಪ್ರಾಣಾರ್ಪಣೆಯನ್ನು ಕೊಡುವಂಥ ಅವಶ್ಯಕತೆ ಇವತ್ತಿಲ್ಲ. ಆದರೆ ದೇಶವನ್ನು ಗಟ್ಟಿ ಮಾಡಲಿಕ್ಕಾಗಿ, ದೇಶವನ್ನು ಬಲಿಷ್ಠಗೊಳಿಸುವುದಕ್ಕಾಗಿ, ಅದಕ್ಕಾಗಿ ಜೀವಿಸುವಂಥ ಕಾರ್ಯವನ್ನು ನಾವು ಮಾಡಿದರೆ ಸಾಕು, ಭಾರತ ಮತ್ತೊಮ್ಮೆ ಜಗದ್ಗುರು ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಕಾರ್ಯದತ್ತ ನಾವೆಲ್ಲರೂ ಹೋಗಬೇಕಾಗಿದೆ. ನಾವು ಯಾವ ಗುಂಪಿಗೆ ಸೇರಿದಂಥವರು ಅದನ್ನು ನಾವು ಅರ್ಥ ಮಾಡಿಕೊಳ್ಳು. ಒಂದು ಕತೆ ಬರುತ್ತೆ. ಒಂದು ಸಿಂಹ ಒಂದು ಮರಿಗೆ ಜನ್ಮವನ್ನು ನೀಡುತ್ತೆ. ಆದರೆ ಅದು ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಸಿಂಹ ಆ ಮರಿ ತಾಯಿಯನ್ನು ತಪ್ಪಿಸಿಕೊಂಡು ಕುರಿಯ ಹಿಂಡಿನಲ್ಲಿ ಸೇರಿಬಿಡುತ್ತೆ. ಕುರಿಯ ಹಿಂಡಿನಲ್ಲಿ ಸೇರಿಕೊಂಡಂಥ ಸಿಂಹದ ಮರಿ ತನ್ನ ಆಟೋಟ ಪಟ ಇರ್ಬೋದು, ಆಹಾರ ಇರ್ಬೋದು, ಎಲ್ಲ ಪದ್ಧತಿಗಳನ್ನು ಕುರಿಗಳು ಏನು ಮಾಡ್ತಾವಲ್ಲ ಅದೇ ಥರ ಸಿಂಹದ ಮರಿ ಮಾಡ್ತಾ ಬಿಡುತ್ತೆ. ತನ್ನ ಮೂಲ ಸ್ವರೂಪವನ್ನೇ ಮರ್ತೋಗ್ಬಿಡ್ತು ಸಿಂಹದ ಮರಿ. ಯಾಕಂದ್ರೆ ಜೊತೆಗಾರರೆಲ್ಲ ಅವರೇ ಇದ್ರಲ್ಲ, ಆ ಕುರಿಗಳು ಯಾವ ರೀತಿ ಏನು ತಿಂತಿದ್ವೋ ಅದನ್ನೇ ತಿನ್ನುವಂಥದ್ದು, ಅದು ಏನು ಮಾಡ್ತದೆ ಅದನ್ನೇ ಮಾಡುವಂಥದ್ದು ಮಾಡ್ತೀವಿ. ಆದರೆ ಒಂದು ಕಾಡಿನಲ್ಲಿ ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ಸಿಂಹ ಗಮನಿಸಿತು ಆ ಮರಿಯನ್ನು. ಅರೆ, ಇದು ನಂತರ ಇದೆ, ಆದರೆ ಅದರ ಯಾರ ಜೊತೆ ಸೇರಿಕೊಂಡಿದೆ ಅಂಥೇಳಿ ಅದಕ್ಕೆ ಅನುಮಾನ ಬಂತು. ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಸಿಂಹದ ಮರಿ ಹತ್ರ ಆ ಸಿಂಹ ಹೋಗುತ್ತೆ. ಅಲ್ಲೂ ನೀನು ನನ್ನ ಗುಂಪಿಗೆ ಸೇರಬೇಕಾಗಿರುವಂಥವನು, ನೀನು ನೋಡಿದರೆ ಯಾರೋ ಜೊತೆಗೆ ಇದ್ದಲ್ಲ, ಆ ಗುಂಪು ನಿನ್ನದಲ್ಲ, ನನ್ನ ಜೊತೆಗೆ ಬಾ ಅಂತೇಳಿ ಕರಿತು. ಆದರೆ ಸಿಂಹದ ಮರಿ ಒಪ್ಪಲಿಲ್ಲ. ಎಷ್ಟೇ ಹೇಳಿದ್ರು ಕೇಳಲಿಲ್ಲ ಸಿಂಹದ ಮರಿ. ಇಲ್ಲ, ನಾನು ಇರೋದು ಹೀಗೆ, ನಂದೇ ಗುಂಪು ಅಂತ ಹೇಳ್ತು. ಆದರೆ ಒಂದು ಬಾ, ಇಲ್ಲ ನಿನಗೆ ನಿಜವಾದ ದರ್ಶನ ಮಾಡ್ತೀನಿ ಅಂತೇಳಿ ಸಿಂಹ ಕರ್ಕೊಂಡೋಯ್ತು. ಕರ್ಕೊಂಡೋಗಿ ನೀರಿನಲ್ಲಿ ತನ್ನ ಮುಖವನ್ನು ತೋರಿಸಿತು. ನೋಡು, ನಿನ್ನ ಮುಖ ಯಾವ ರೀತಿ ಇದೆ, ನನ್ನ ಹೋಲಿಕೆ ಥರ ಇದೆ, ನಿನ್ನ ಅವರ ಹೋಲಿಕೆ ಥರ ಇಲ್ಲ, ಹಾಗಾಗಿ ನನ್ನ ಗುಂಪಿಗೆ ಸೇರಬೇಕಾಗಿದೆ ಅಂತ ಹೇಳ್ಕೊಟ್ಟಾಗ ಸಿಂಹದ ಮರಿಗೆ ಅರ್ಥವಾಯಿತು. ಆಗ ಅದು ಕಾಡಿನ ರಾಜನಾಗಿ ಮತ್ತೆ ಸಿಂಹಗಳ ಜೊತೆಗೆ ಹೋಗಿರುವಂಥದ್ದು. ನಮ್ಮ ಹಿಂದೂಗಳ ಪರಿಸ್ಥಿತಿ ಅದೇ ಇದೆ. ಅದನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಇಡೀ ದೇಶದ ಗಣ್ಯಮಾನ್ಯರು, ಮಠಮಾನ್ಯಗಳು, ಸ್ವಾಮೀಜಿಗಳು, ಸಮಾಜ ಸುಧಾರಕರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನೂ ಮುಂದೆ ಕೂಡ ಮಾಡೋರು ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಾವೆಲ್ಲರೂ ಸಹಕಾರಿಯಾಗಬೇಕಾಗಿದೆ. ಕೊನೆಯ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಮಹಾಭಾರತದಲ್ಲಿ ಪಾಂಡವರು ಕೌರವರು ಯುದ್ಧ ಮಾಡ್ತಿರ್ಬೇಕಾದ್ರೆ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಇದ್ದ. ನೋಡಿದ ಅರ್ಜುನ
ಇನ್ನೇನು ಯುದ್ಧ ಶುರುವಾಗಬೇಕು ಕುರುಕ್ಷೇತ್ರದಲ್ಲಿ, ಇನ್ನೇನು ಯುದ್ಧ ಶುರುವಾಗಕ್ಕಂಥ ಸಂದರ್ಭದಲ್ಲೇ ನೋಡ್ದ, ಇಲ್ಲ ಅಲ್ಲಿ ಎದುರಿಗಿರೋರು ನನ್ನ ಅಣ್ಣ ತಮ್ಮಂದಿರು, ನನ್ನ ಚಿಕ್ಕಪ್ಪ, ನನ್ನ ಮಾವ, ಎಲ್ಲರೂ ನನ್ನ ಸಂಬಂಧಿಕರಿದ್ದಾರೆ. ನಾನು ಯಾವ ರೀತಿ ಯುದ್ಧ ಮಾಡಲಿ, ಅವ್ರನ್ನ ಯಾವ ರೀತಿ ನನ್ನ ಸೋಲಿಸ್ಬೇಕು, ಅವ್ರನ್ನ ಯಾವ ರೀತಿ ನಾನು ಕೊಲ್ಲಬೇಕಂತೇಳಿ ಅವನಿಗೆ ಅನುಮಾನಗಳು ಸೃಷ್ಟಿ ಆಗ್ತವೆ. ನಾನು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಭಾಳಷ್ಟು ಸಾಕಷ್ಟು ಉಪದೇಶನ ಮಾಡಿದ. ಇದು ಯುದ್ಧ, ಇದು ರಣರಂಗ, ಯಾರೇ ಇರಲಿ ನಾವು ಯುದ್ಧವನ್ನು ಮಾಡಬೇಕಾಗಿದೆ, ನಾವು ಗೆಲ್ಲಬೇಕಾಗಿದೆ, ಸತ್ಯದ ಕಡೆ ನಾವು ಗೆಲುವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಿ ಹೇಳ್ತಾನೆ. ಎಷ್ಟು ಹೇಳಿದರೂ ಅರ್ಜುನನಿಗೆ ಅರ್ಥ ಆಗಲಿಲ್ಲ, ಅದು ಅರ್ಗಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಯಿಯನ್ನು ತೆಗೆದು ಇಡೀ ಭೂಲೋಕದ ಬ್ರಹ್ಮಾಂಡವನ್ನು ತೋರಿಸಿದಾಗ ಮಾತ್ರ ಅರ್ಜುನನಿಗೆ ಅರಿವಾಗುತ್ತೆ, ಯುದ್ಧಕ್ಕೆ ಆಣಿಯಾಗ್ತಾನೆ. ಅವರು ಯಾರು ಅಂತ ನೋಡೋದಿಲ್ಲ, ಅವ್ರ ಜೊತೆಗೆ ಯುದ್ಧಕ್ಕೆ ತಯಾರಾಗ್ತಾನೆ. ಆ ರೀತಿಯ ವಿಶ್ವರೂಪದ ದರ್ಶನವನ್ನು ಹಿಂದೂ ಸಮಾಜ ಮಾಡಿಕೊಡಬೇಕಾಗಿದೆ. ಯಾರಿಗೆ ಮಾಡಬೇಕಾಗಿದೆ? ಯಾರು ಹಿಂದೂ ಸಮಾಜವನ್ನು ವಿರೋಧ ಮಾಡ್ತಾರೋ, ಯಾರು ಈ ನೆಲವನ್ನು, ಈ ಸಂಸ್ಕೃತಿಯನ್ನು ವಿರೋಧ ಮಾಡ್ತಾರೋ, ಯಾರು ಈ ನೆಲದವನ್ನು ಅಗೌರವದಿಂದ ಕಾಣ್ತಾರೋ ಅವರೆಲ್ಲರಿಗೆ ತೋರಿಸಿಕೊಡಬೇಕಾಗಿದೆ. ಯಾವ ರೀತಿಯ ಮೂಲಕ ಅಂದರೆ ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಎಂಬ ಒಂದು ದಿವ್ಯವಾದ ಒಂದು ದರ್ಶನವನ್ನು ಮಾಡಿಕೊಟ್ಟಾಗ ಮಾತ್ರ ಜಗತ್ತಿನೆದುರು ಭಾರತವಾಗಿ ಉಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂತಂದರೆ ಭಾರತವಾಗಿ ಉಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ನಮ್ಮ ಕಣ್ಣೆದುರಿನಲ್ಲೇ ಭಾರತವನ್ನು ಮತ್ತೊಮ್ಮೆ ಜಗದ್ಗುರುವಾಗಿ ನೋಡುವಂಥ ಕಾಲ ಸನ್ನಿಹಿತವಾಗಿದೆ. ನಾವೆಲ್ಲರೂ ಅದಕ್ಕೆಲ್ಲರೂ ಸಾಕ್ಷಿ ಆಗೋಣ ಅಂತ ಹೇಳ್ತಾ ಈ ಸಮ್ಮೇಳನದ ಉದ್ದೇಶ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.